ದಯಮಾಡಿ ಕೂತಂಥ ಪ್ರೇಕ್ಷಕರು ಕ್ಷಮ ಮಾಡಬೇಕು. ಬರಲಿಕ್ಕೆ ತಡ ಆಯ್ತು, ತಡ ಯಾಕಾತಂದ್ರೆ ಹೊತ್ತಾಯ್ತು, ಹೊತ್ತು ಯಾಕಾತಂದ್ರೆ ಲೇಟ್ ಆಯ್ತು, ಲೇಟ್ ಯಾಕಾತಂದ್ರೆ ವೇಳ್ಯ ಆಯ್ತು, ವೇಳ್ಯ ಯಾಕಾತಂದ್ರೆ ತಡ ಆಯ್ತು. ಇನ್ನು ತಡ ಯಾಕಾತಂದ್ರೆ ಟಾಂಗ ಹತ್ತಿ ಬರ್ಬೇಕಂತ ಹೊಂಟಿದ್ದೆ. ನಾನು ಹೆಂಡತಿ ದರ ಎಳ್ಕೊಂಡು ಒಳಗೆ ಹೋದೆ. ಅಲ್ಲ ಮಾರೈತಿ, ಸಭಾಕ್ಕೆ ಹೋಗ್ಲಿಕ್ಕೆ ಮೊದಲು ಹೊತ್ತಾಗ್ಯದ, ಯಾಕೆ ಹೇಳ್ಕೊಂಬಂದಿದ್ದಿ ಅಂತ ಕೇಳಿದೆ. ಅಲ್ರಿ ಸಭಾಕ್ಕೆ ಹೊಂಟೇನಿ ಅಂತೀರಿ, ಕೋಟಿನ ಗುಂಡಿ ಹೆಂಗೆ ಹಾಕ್ಕೊಂಡಿರಿ ನೋಡ್ರಿ ಅಂದು. ಈ ಕೆಳಗಿನ ಗುಂಡಿ ಮೇಲೆ ಹಾಕ್ಕೊಂಡಿದ್ದೆ, ಮೇಲಿನ ಗುಂಡಿ ಕೆಳಗೆ ಹಾಕ್ಕೊಂಡಿದ್ದೆ, ಕೆಳಗಿಂದ ಕೆಳಗೆ ಹಾಕ್ಕೊಂಡು ಮೇಲಿನ ಮೇಲೆ ಹಾಕ್ಕೊಂಬರ್ಬೇಕಂದ್ರೆ ತಡ ಆಯ್ತು, ತಡ ಯಾಕಾತಂದ್ರೆ ಇನ್ನು ಇವತ್ತಿನ ಸಭಾಕ್ಕೆ ನೀವೆಲ್ಲರೂ ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ. ನನ್ನ ಯಾಕೆ ಅಧ್ಯಕ್ಷನನ್ನಾಗಿ ಮಾಡಿದ್ರಿ? ಯಾಕಂದ್ರೆ ನಾ ಶಾಣೆ ಇದ್ದೇನಂತ ತಿಳ್ಕೊಂಡು ನೀವು ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ. ಇನ್ನು ನಾ ಶಾಣೆ ಇದ್ದೇನೆ ಅಂತ ನೀವು ತಿಳ್ಕೊಬೇಕಾದ್ರೆ ನೀವು ನನಗಿಂತ ಶಾಣೆರಿದ್ದೀರಿ ಅಂತ ಹೇಳ್ತೀನಿ. ಕೂತಂಥ ಪ್ರೇಕ್ಷಕರಿಗೆ ನಮಸ್ಕಾರ ಮಾಡ್ತೀನಿ. ಈ ನಮಸ್ಕಾರದ ಮುಂದೆ ನೀವು ಪ್ರೇಕ್ಷಕರಿದ್ದೀರಿ, ಹಿಂದದರ ಬೇಂದ್ರೆ ಇಲ್ಲ. ಬೇಂದ್ರೆಗೆ 4 ಮುಖಗಳು: ಮಾಸ್ತರ್ ಬೇಂದ್ರೆ, ಕವಿ ಬೇಂದ್ರೆ, ವಿಮರ್ಶಕ ಬೇಂದ್ರೆ, ಗೃಹಸ್ಥ ಬೇಂದ್ರೆ ಅಂತ. ಒಮ್ಮೆ ಹಿಂಗೆ ಭಾಷಣ ಮಾಡ್ಕೋತ ನಿಂತಿದ್ದೆ. ಸಾಲ್ಕ ಮಂದಿ ಕೂತ್ಕೊಂಡಿದ್ರು, ಹುಡುಗರು ಕೂತಿದ್ರು. ನಾನದೇ ಒಂದು ಪ್ರಶ್ನೆ ಕೇಳ್ತೇನೆ, ಉತ್ತರ ಹೇಳ್ರಿಪ್ಪ. ಕೇಳ್ರಿ ಮಾಸ್ತರ್ ಅಂತ. ಚಂದಪ್ಪ ಸಮೀಪ ಇದ್ದಾನೋ ಏನು ಬೆಳಗಾವಿ ಸಮೀಪ ಅದಾನೋ? ಒಬ್ಬ ಎದ್ದು ನಿಂತಂದು, ಏನು ರೀ ಮಾಸ್ತರಿ ಸಣ್ಣ ಹುಡುಗರು ಕೂತಾರಲ್ಲ ಇವ್ರು ಉತ್ತರ ಹೇಳುವಂಥ ಪ್ರಶ್ನೆ ಇದು. ಬೆಳಗಾವಿ ಸಮೀಪದ ಚಂದಪ್ಪ ದೂರ ಇದ್ದಾನ ಅಂದ. ನಂದೇ ಬರೋಬ್ಬರಿ ನೀವು ಹೇಳೋದು ಅಂದೆ. ಬೆಳಗಾವಿ ಸಮೀಪದ ಚಂದಪ್ಪ ದೂರ ಇದ್ದಾನೆ. ಆದ್ರೆ ನನ್ನ ಮುಂದಿನ ಪ್ರಶ್ನೆ, ಚಂದಪ್ಪ ದೂರ ಇದ್ದರೂ ಕಾಣಿಸ್ತಾನೆ, ಬೆಳಗಾವಿ ಸಮೀಪ ಇದ್ದರೂ ಕಾಣಿಸಂಗಿಲ್ಲ. ಇದಕ್ಕೇನಂತೀರಿ?